ಇಡೀ ದಿನ ಉಪವಾಸ ಮಾಡಿದ ಮೇಲೆ ನಮ್ಮ ಮನೇಲೆಲ್ಲ ಹೇಳ್ತಿದ್ರು, ಅಂದರೆ ರಾತ್ರಿ ಜಾಗರಣೆ ಮಾಡಲೇಬೇಕು. ಸಮಯ ಪೂರ್ತಿ ಆಗದೆ ಇದ್ರೂ ಸ್ವಲ್ಪ ಹೊತ್ತನಾದರೂ ಭಗವಂತನ ಸ್ತೋತ್ರಗಳನ್ನು, ಕೀರ್ತನೆಗಳನ್ನು ರಾತ್ರಿ ಜಾಗರಣೆ ಮಾಡೋದು ಬಹಳ ವಿಶೇಷ ಅಂತ. ಹೌದಾ ಗುರುಗಳೇ ಅದು? ಒಂದು ಉಪವಾಸ ಇದ್ದಾಗ ಜಾಗರಣೆ ಪಾರಾಯಣೆ ಅಂತ ಇರ್ತದೆ. ಪಾರಾಯಣ ಅಥವಾ ಜಾಗರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಉಪವಾಸವಿದ್ದ ನಂತರದಲ್ಲಿ. ನಾನು ಉಪವಾಸವನ್ನಿದ್ದೇನೆ ಅಂತ ಅಂದಾಗ ನೀವು ಒಂದು ಜಾವವಾದರೂ ಸಹ ನೀವು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೇನು ಮಾಡಬೇಕು ಗುರುಗಳೇ ಅಂತಂದರೆ, ನೋಡಿ, ದೇವಸ್ಥಾನಗಳಲ್ಲಿ ದರ್ಶನ ಇದೆ ಇವತ್ತು. ಆಲ್ಮೋಸ್ಟ್ ಎಲ್ಲ ಕಡೆಯೂ 11:30 12 ಗಂಟೆ ತನಕ ಕಾಲ ಕಳೆಯುತ್ತೆ. ಆದ್ದರಿಂದ ನೀವು 12 ಗಂಟೆಯವರೆಗೂ ಸಹ ನಿಮ್ಮ ನಿದ್ರೆಯನ್ನು ಕಂಟ್ರೋಲ್ ಮಾಡಿಕೊಂಡು ಅನಂತರದಲ್ಲಿ ಹೋಗಿ ನೀವು ನಿದ್ರೆ ಮಾಡಿದ್ರೆ 12 ಗಂಟೆ ಆದ ನಂತರದಲ್ಲಿ ಮಾರನೇ ಬೆಳಗ್ಗೆಗೆ ಹೋಗುತ್ತೆ ನಿಮಗೆ. ಆದ್ದರಿಂದ ಏನು ತೊಂದರೆ ಇಲ್ಲ. ಆದ್ದರಿಂದ ನೀವು ಉಪವಾಸವನ್ನು ಮಾಡುವಂಥವರು, ಆರಾಧನೆ ಮಾಡುವಂಥವರು ಆದಷ್ಟು ಸಹ 12 ಗಂಟೆಯವರೆಗಾದರೂ ಸಹ ಒಂದು ಭಗವಂತನ ಸ್ಮರಣೆಯಲ್ಲಿ ಮುಳುಗಿದ್ದಾಗ ನಿಮ್ಮ ವ್ರತದ ಪರಿಪೂರ್ಣವಾದಂತಹ ಫಲ ನಿಮಗಲ್ಲಿ ಸಿಗುತ್ತೆ. ಅನಂತರದಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಮಾರನೇ ಬೆಳಗ್ಗೆ ಮುಕ್ಕೋಟಿ ದ್ವಾದಶಿ ಅಂತ ಇರುತ್ತೆ. ಆವಾಗ ಸ್ನಾನವನ್ನು ಮಾಡಿ ಭಗವಂತನ ಮತ್ತೆ ದರ್ಶನವನ್ನು ಮಾಡಿ ಭಗವಂತನ ಸಾನ್ನಿಧ್ಯದಲ್ಲಿ ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸಿ ಅನಂತರದಲ್ಲಿ ಮನೆಯಲ್ಲಿ ಭೋಜನಾದಿಗಳನ್ನು ಮಾಡಿಕೊಂಡು ಆ ವ್ರತವನ್ನು ಪರಿಪೂರ್ಣವಾಗಿ ನೀವು ಸಮಾಪ್ತಿಗಳನ್ನು ಮಾಡಿಕೊಳ್ಬೋದು. ಆಗ ಸಂಪೂರ್ಣವಾದಂತಹ ಭಗವಂತನ ಅನುಗ್ರಹ ಕುಟುಂಬ ಸಮೇತರಾಗಿ ಬರುವಂತಹ ನಿಮಗೆ ಕುಟುಂಬ ಸಮೇತದಂತಹ ಮಹಾವಿಷ್ಣುವಿನ, ಮಹಾಲಕ್ಷ್ಮಿ, ಶ್ರೀದೇವಿ, ಭೂದೇವಿ ಸಮೇತನಾಗಿರುವಂಥ ಮಹಾವಿಷ್ಣುವಿನ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ.